ನಮಸ್ಕಾರ ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲನೇದಾಗಿ ನಿನ್ನೆ ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ ವರ್ಸಸ್ RCB ವುಮೆನ್ಸ್ 11th ಮ್ಯಾಚ್ ನಡೀತು. ಇದು ಡಾಕ್ಟರ್ DY ಪಾಟೀಲ್ ಸ್ಟೇಡಿಯಂ ನವಿ ಮುಂಬೈನಲ್ಲಿ ನಡೀತು. ಹಾಗೆ RCB ವುಮೆನ್ಸ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತಗೊಂಡ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ ಅವರು 20 ಓವರ್ಗಳಲ್ಲಿ 166ಗೆ ಆಲ್ಔಟ್ ಆದರು. ಇನ್ನು ಅವ್ರ ಪರ ಶಫಲಿ ವರ್ಮಾರ್ 62 ರನ್ ಹೊಡೆದು, ಕೊನೆಯದಾಗಿ ಸ್ನೇಹ ರಾಣೆ 22, ಲೂಸಿ ಹ್ಯಾಮಿಲ್ಟನ್ ಅವರು 36 ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ಲೋರೆನ್ ಬೆಲ್ ಅವರು 3 ವಿಕೆಟ್, ಸಾಯ್ಲಿ ಸತ್ಯಾಗ್ರಹ ಅವರು 3 ವಿಕೆಟ್, ಹಾಗೆ ಪ್ರೇಮ ರಾವತ್ 2, ಹಾಗೆ ನಂಡಿದ್ರೆ ಕ್ಲಾರ್ಕ್ ಅವರು 1 ವಿಕೆಟ್ ತೊಗೊಂಡ್ರು. ಹಾಗೆ ಇನ್ನೊಂದು ರನ್ಔಟ್ ಆಯಿತು ಲಾಸ್ಟಲ್ಲಿ ನಂದಿನಿ ಶರ್ಮಾ ಅವ್ರದ್ದು. ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. RCB ಅವರು 4 ವಿಕೆಟ್ 10 ರನ್ನಿಗೆ ಹೋಗಿತ್ತು. ಆಮೇಲೆ 74ಕ್ಕೆ 6 ವಿಕೆಟ್ ಹೋಗಿತ್ತು ಅಂತ ಹೇಳ್ಬೋದು. ಕೊನೆಯದಾಗಿ ಕೆಲ ಲೋಯರ್ ಆ್ಯಂಡರ್ ಬ್ಯಾಟ್ಸ್ಮನ್ಗಳು ಸ್ವಲ್ಪ ರನ್ ಕಲೆ ಹಾಕಿ ಉತ್ತಮ ಸ್ಕೋರ್ ಗಳಿಸುವಲ್ಲಿ ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ಗೆ ಹೆಲ್ಪ್ ಮಾಡೋದು ಅಂತ ಹೇಳ್ಬೋದು. ಇನ್ನು ಚೇಸಿಂಗ್ ಬೆನ್ನತ್ತಿದ RCB ವುಮೆನ್ಸ್ ಅವರು 18.2 ಓವರ್ಗಳಲ್ಲಿ 2 ವಿಕೆಟ್ ಕಳ್ಕೊಂಡು 169 ರನ್ ಹೊಡೆದು ಈ ಮ್ಯಾಚನ್ನು 8 ವಿಕೆಟ್ಗಳಿಂದ ಗೆಲುವು ಸಾಧಿಸಿದ್ರು ಅಂತ ಹೇಳ್ಬೋದು. ಗ್ರೇಸಿ ಹ್ಯಾರಿಸ್ ಅವರು 1 ರನ್ನಿಗೆ ಔಟ್ ಆದರು. ನೆಕ್ಸ್ಟ್ ಬಂದ ಸ್ಮೃತಿ ಮಂದನ ಹಾಗೂ ಜಾರ್ಜ್ ವಾಲಿ ಅವರು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು. ಸ್ಮೃತಿ ಮಂದನ ಅವರು 96ಕ್ಕೆ ಔಟ್ ಆದರು, ಒಂದು ಸೆಂಚುರಿ ಮಿಸ್ ಮಾಡಿಕೊಂಡ್ರು ಅಂತ ಹೇಳ್ಬೋದು. ಇದು WPL 4th ಸೀಸನ್, ಆದರೆ ಇನ್ನೂ ಒಂದು ಸೆಂಚುರಿ ಬಂದಿಲ್ಲ ಅಂತ ಹೇಳ್ಬೋದು. ಹಾಗೆ ಜಾರ್ಜ್ ವಾಲಿ ಅವರು ನಾಟ್ಔಟ್ ಆಗದೆ 42 ಬಾಲಿಗೆ 54 ಹೊಡೆದ್ರು. ರಿಚಾ ಘೋಷ್ ಅವರು ನಾಟ್ಔಟ್ ಆಗದೆ 4 ಬಾಲಿಗೆ 7 ರನ್ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ನಂದಿನಿ ಶರ್ಮಾ 1 ವಿಕೆಟ್, ಹಾಗೆ ಮರಿಜನ ಕ್ಯಾಪ್ ಅವರು 1 ವಿಕೆಟ್ ತಗೊಂಡ್ರು. ಇನ್ನು ಉತ್ತಮ ಪ್ರದರ್ಶನಕ್ಕಾಗಿ ಸ್ಮೃತಿ ಮಂದನ್ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಸಿಕ್ತು. ಹಾಗೆ RCB 4-4 ಗೆದ್ದು ಪಾಯಿಂಟ್ಸ್ ಟೇಬಲ್ ಟಾಪಲ್ಲಿದೆ ಅಂತ ಹೇಳ್ಬೋದು. ಇನ್ನು ಡಾಕ್ಟರ್ DY ಪಾಟೀಲ್ ಸ್ಟೇಡಿಯಮಲ್ಲಿ ಪಂದ್ಯಗಳು ಮುಗೀತು ಅಂತ ಹೇಳ್ಬೋದು. ನೆಕ್ಸ್ಟು ಎಲ್ಲ ಮ್ಯಾಚ್ಗಳು BCA ಸ್ಟೇಡಿಯಂ ಕೊಟಂಬಿ ವಡೋದರಲ್ಲಿ ನಡೆಯುತ್ತಿದೆ. ಇದು ಗುಜರಾತಲ್ಲಿದೆ ಅಂತ ಹೇಳ್ಬೋದು. ಇವತ್ತು ಯಾವುದೇ ಮ್ಯಾಚ್ ಇಲ್ಲ, ಇವತ್ತು ಬ್ರೇಕ್ ಇದೆ. ನಾಳೆ ಗುಜರಾತ್ ಜೈಂಟ್ಸ್ ವುಮೆನ್ಸ್ ವರ್ಸಸ್ RCB ವುಮೆನ್ಸ್ ಮ್ಯಾಚ್ ಇದೆ ಅಲ್ಲಿ ನಡೆಯೋದು. ಹಾಗೆ ಇವತ್ತು BBLಲ್ಲಿ ಕೊನೆ ಲೀಗ್ ಮ್ಯಾಚ್ ನಡೀತು. ಬ್ರಿಸ್ಬೇನ್ ಹಿಲ್ಸ್ ವರ್ಸಸ್ ಸಿಡ್ನಿ ಸಿಕ್ಸರ್ಸ್ 40ನೇ ಮ್ಯಾಚ್ ನಡೀತು. ಇದು ಯಾರು ಗೆಲ್ತಾರೋ ಅವರು ನಾಕ್ಔಟ್ಸ್ಗೆ ಕ್ವಾಲಿಫೈಯರ್ ಆಗುತ್ತೆ ಅಂತ ಡಿಸೈಡರ್ ಮ್ಯಾಚ್ ಇತ್ತು. ಇನ್ನು ಟಾಸ್ ಬಂದುಬಿಟ್ಟು ಸಿಡ್ನಿ ಸಿಕ್ಸರ್ಸ್ ಅವರು ವಿನ್ ಆಗಿ ಬಾಲಿಂಗ್ ತೊಗೊಂಡ್ರು. ಹಾಗೆ ಇದು ಗಾಬಾ ಸ್ಟೇಡಿಯಂ ಬ್ರಿಸ್ಬೇನಲ್ಲಿ ನಡೀತು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಬ್ರಿಸ್ಬೇನ್ ಹೀಟ್ ಅವರು 20 ಓವರ್ಗಳಲ್ಲಿ 179 ರನ್ ಗಳಿಸಿದ್ರು, 9 ವಿಕೆಟ್ ಕಳ್ಕೊಂಡು. ಇನ್ನು ಬ್ಯಾಟಿಂಗ್ನಲ್ಲಿ ನಾಥನ್ ಮೆಕ್ಸಾನಿ ಅವರು ನಾಟ್ಔಟ್ ಆಗದೆ 69 ಹೊಡೆದ್ರು, ಆದರೆ ಸ್ಟ್ರೈಕ್ ರೇಟ್ ತುಂಬ ಕಮ್ಮಿ ಇತ್ತು. 54 ಬಾಲಿಗೆ ಹೊಡೆದ್ರು, 127 ಸ್ಟ್ರೈಕ್ ರೇಟಲ್ಲಿ. ಅದು ಬಿಟ್ಟು ಬೇರೆ ಯಾರಿಂದನೂ ಅಷ್ಟು ಉತ್ತಮ ಪ್ರದರ್ಶನ ಬಂದಿಲ್ಲ. ಮಿಚೆಲ್ ನಾಸರ್ ಅವರು 14 ಬಾಲಿಗೆ 35 ಕೊನೆಯದಾಗಿ. ಇನ್ನು ಬಾಲಿಂಗ್ನಲ್ಲಿ ಮಿಚೆಲ್ ಸ್ಟಾರ್ಕ್ ಅವರು 4 ಓವರಿಗೆ 35 ರನ್ ಕೊಟ್ಟು 4 ವಿಕೆಟ್ ತೊಗೊಂಡ್ರು. ಹಾಗೆ ಸ್ಯಾಮ್ ಕರನ್ ಅವರು 4 ಓವರಿಗೆ 32 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಚೇಸಿಂಗ್ ಬಂದಿದ್ದ ಸಿಡ್ನಿ ಸಿಕ್ಸರ್ಸ್ ಅವರು 18.4 ಓವರ್ಗಳಲ್ಲಿ 127 ರನ್ ಹೊಡೆದು 5 ವಿಕೆಟ್ ಕಳ್ಕೊಂಡು, ಹಾಗೆ ಈ ಪಂದ್ಯವನ್ನು 5 ವಿಕೆಟಿಂದ ಗೆದ್ದು ನಾಕ್ಔಟ್ಸ್ಗೆ ತೇರ್ಗಡೆ ಆದರು ಅಂತಲೇ ಹೇಳ್ಬೋದು. ಇನ್ನು ಬಾಬರ್ ಅಜಮ್ 4 ಫಾರ್ಮ್ ಕಂಟಿನ್ಯೂ ಆಯಿತು, 1 ರನ್ ಹೊಡೆದ್ರು 7 ಬಾಲಿಗೆ. ಸ್ಮಿತ್ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ, 54 ಹೊಡೆದ್ರು. ಮೊಯಿಸಿಸ್ ಹೆನ್ರಿಸ್ ಅವರು 20 ಬಾಲಿಗೆ 24, ಹಾಗೆ ಸ್ಯಾಮ್ ಕರನ್ ಅವರು ನಾಟ್ಔಟ್ ಆಗದೆ 20 ಬಾಲಿಗೆ 53. ಹಾಗೆ ಕೊನೆಯದಾಗಿ ಲಾಚಿ ಶಾ ಅವರು 12 ಬಾಲಿಗೆ 17 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಸೇವಿಯರ್ ಬೆರ್ಲೆಟ್ ಅವರು 2 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಸ್ಯಾಮ್ ಕರನ್ ಅವರ 27 ಬಾಲಿಗೆ 53 ನಾಟ್ಔಟ್, ಹಾಗೆ ಬಾಲಿಂಗ್ನಲ್ಲಿ 4 ಓವರಿಗೆ 37 ರನ್ 2 ವಿಕೆಟ್ ಪ್ರದರ್ಶನಕ್ಕೆ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೀತು ಅಂತ ಹೇಳ್ಬೋದು. ಇನ್ನು ಬಿಗ್ ಬ್ಯಾಶ್ ಟೈಮ್ ಪಾಯಿಂಟ್ಸ್ ಟೇಬಲಲ್ಲಿ ಪರ್ಸ್ಕಾಚರ್ಸ್ ಅವರು ಫಸ್ಟ್ ಪ್ಲೇಸಲ್ಲಿ, ಹಾಗೆ ಸಿಡ್ನಿ ಸಿಕ್ಸರ್ಸ್ ಅವರು ಸೆಕೆಂಡ್ ಪ್ಲೇಸಲ್ಲಿ, ಹೋಬರ್ಟ್ ಹರಿಕೇನ್ಸ್ ಅವರು 3rd ಪ್ಲೇಸಲ್ಲಿ, ಹಾಗೆ ಮೆಲ್ಬರ್ನ್ ಸಿಕ್ಸರ್ಸ್ ಅವರು 4th ಪೊಸಿಷನಲ್ಲಿ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳ್ಬೋದು, ಮೆಲ್ಬರ್ನ್ ಸ್ಟಾರ್ಸ್ ಅವರು. ಇನ್ನು ಬ್ರಿಸ್ಬೇನ್ ಹೀಟ್, ಅಡಿಲೇಡ್ ಟೇಕರ್ಸ್, ಮೆಲ್ಬರ್ನ್ ರೆನಿಗರ್ಸ್ ಹಾಗೂ ಸಿಡ್ನಿ ಥಂಡರ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಾಕ್ಔಟ್ಸ್ ಪಂದ್ಯಗಳು ಜನವರಿ 20ನೇ ತಾರೀಕಿಂದ ನಡೆಯಲಿದೆ. ನಾಳೆ ಯಾವುದೇ ಮ್ಯಾಚ್ ಇರಲ್ಲ. ಫಸ್ಟು ಕ್ವಾಲಿಫೈರಲ್ಲಿ ಪರ್ಸ್ಕಾಚರ್ಸ್ ಸಿಡ್ನಿ ಸಿಕ್ಸರ್ಸ್ ಇರುತ್ತೆ. ಕ್ವಾಲಿಫೈ ಆದವರು ಡೈರೆಕ್ಟ್ ಸೆಮಿಫೈನಲ್ ಹೋಗ್ತಾರೆ, ಫೈನಲಿಗೆ ಹೋಗ್ತಾರೆ. ಹಾಗೆ ಇನ್ನು ಸೋತವರಿಗೆ ಇನ್ನೊಂದು ಮ್ಯಾಚ್ ಇರುತ್ತೆ ಅಂತ ಹೇಳ್ಬೋದು ಚಾಲೆಂಜರಲ್ಲಿ. ಹಾಗೆ ನಾಕ್ಔಟಲ್ಲಿ ಹೋಬರ್ಟ್ ಹರಿಕೇನ್ಸ್ ವರ್ಸಸ್ ಮೆಲ್ಬರ್ನ್ ಸ್ಟಾರ್ಸ್ 21ನೇ ತಾರೀಕಿದೆ. ಇದರಲ್ಲಿ ಸೋತವರು ಎಲಿಮಿನೇಟ್ ಆಗಿದ್ದಾರೆ, ಗೆದ್ದವರು ಚಾಲೆಂಜರಿಗೆ ಹೋಗ್ತಾರೆ ಅಂತ ಹೇಳ್ಬೋದು. ಇದಿಷ್ಟು BBLನ ಸುದ್ದಿ ಆಗಿತ್ತು. ಇನ್ನು ನೆಕ್ಸ್ಟು ನಿನ್ನೆ ಸೌತ್ ಆಫ್ರಿಕಾ T20ಯಲ್ಲಿ ಡರ್ಬನ್ ಸೂಪರ್ ಜೈಂಟ್ಸ್ ವರ್ಸಸ್ ಪರ್ಲ್ ರಾಯಲ್ಸ್ 27ನೇ ಮ್ಯಾಚ್ ನಡೀತು. ಇದು ಡರ್ಬನ್ ಗ್ರೌಂಡಲ್ಲಿ ನಡೀತು. ಹಾಗೆ ಪರ್ಲ್ ರಾಯಲ್ಸ್ ಅವರು ಟಾಸ್ ವಿನ್ ಆಗಿ ಚೇಸಿಂಗ್ ತೊಗೊಂಡ್ರು, ಅಂದರೆ ಫೀಲ್ಡಿಂಗ್ ತೊಗೊಂಡ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಡರ್ಬನ್ ಅವರು 20 ಓವರ್ಗಳಲ್ಲಿ 189 ರನ್ ಹೊಡೆದು 7 ವಿಕೆಟ್ ಕಳ್ಕೊಂಡು, ಆಡಮ್ ಮ್ಯಾಕ್ರನ್ ಕ್ಯಾಪ್ಟನ್ ಅವರು 58 ಬಾಲಿಗೆ 108 ರನ್ ಹೊಡೆದ್ರು. ಈ ಪ್ರದರ್ಶನಕ್ಕೆ ಅವರಿಗೆ ಮ್ಯಾಚ್ ಕೂಡ ಸಿಕ್ತು. ಹಾಗೆ ಕೇನ್ ವಿಲಿಯಮ್ಸನ್ 22, ಕ್ಯಾಲ್ಸನ್ ಅವರು 29, ಹಾಗೆ ಲಿಮ್ ಲಿವಿಂಗ್ಸ್ಟನ್ ಅವರು 19 ರನ್ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ಹಾರ್ಡರ್ಸ್ ವಿಜಯನ್ ಅವರು
4 ವಿಕೆಟ್ ಕೂಡ ಪಡ್ಕೊಂಡ್ರು. ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು. ಇನ್ನು ಚೇಸಿಂಗ್ ಬಂದಿದ್ದ ತಪಲ್ ರಾಯಲ್ಸ್ ಅವರು 20 ಓವರ್ಗಳಲ್ಲಿ 9 ವಿಕೆಟ್ ಕಳ್ಕೊಂಡು ಕೇವಲ 131 ರನ್ ಗಳಿಸಿದ್ರು. KL ಅವರು 23, ರೂಬಿನ್ ಹೇರಮನ್ ಅವರು 18 ರನ್ ಅಷ್ಟು ಹೊಡೆದ್ರು. ಇನ್ನು ಮಿಡ್ಲ್ ಆರ್ಡ್ರಲ್ಲಿ ಯಾರೂ ಚೆನ್ನಾಗಿ ಆಡಲಿಲ್ಲ. ಕೊನೆಯದಾಗಿ ಸಿಕಂದರ್ ರಾಜ 21 ಬಾಲಿಗೆ 21 ರನ್ ಹೊಡೆದ್ರು ಅಂತ ಹೇಳ್ಬೋದು. ಆದರೆ ಬಾಲಿಂಗಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗಿದ್ರು ಇವರು. 4 ಓವರಿಗೆ 57 ರನ್ ಕೊಟ್ಟಿದ್ದರು ಅಂತ ಹೇಳ್ಬೋದು. ಇನ್ನು ಬಾರ್ಜನ್ ಫಾರ್ಚ್ಯೂನ್ ಅವರು 24 ಬಾಲಿಗೆ 35 ಹೊಡೆದ್ರು. ಬೇರೆ ಯಾರಿಂದ ಅಷ್ಟೊಂದು ಒಳ್ಳೆಯ ಪ್ರದರ್ಶನ ಬಂದಿಲ್ಲ. ಬಾಲಿಂಗ್ನಲ್ಲಿ ಸುನಿಲ್ ನಾರಾಯಣ್ ಅವರು 2 ವಿಕೆಟ್, ಹಾಗೆ ಕೋಟ್ಸಿ ಅವರು 2 ವಿಕೆಟ್ ತಗೊಂಡ್ರು. ಇನ್ನು ಕೆಲವು ಬೇರೆ ಬಾಲರ್ಗಳು ತಲಾ 1 ವಿಕೆಟ್ ಕೂಡ ಪಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಇನ್ನೊಂದು ಮ್ಯಾಚ್ ಇತ್ತು ನಿನ್ನೆ, ಜೋಬರ್ನ್ ಸೂಪರ್ ಕಿಂಗ್ಸ್ ವರ್ಸಸ್ ಪೆಟ್ರೋಲಿಯಾ ಕ್ಯಾಪಿಟಲ್ 28ನೇ ಮ್ಯಾಚ್ ಇತ್ತು. ಇದು ಜೋನ್ಸ್ಬರ್ಗಲ್ಲೇ ಮ್ಯಾಚ್ ಇತ್ತು. ಹಾಗೆ ಜೋನ್ಸ್ಬರ್ಗ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಚೇಸಿಂಗ್ ತೊಗೊಂಡ್ರು. ಇನ್ನು ಪೆಟ್ರೋಲಿಯಾ ಕ್ಯಾಪಿಟಲ್ಸ್ ಅವರು 20 ಓವರ್ಗಳಲ್ಲಿ 143 ರನ್ ಹೊಡೆದು 6 ವಿಕೆಟ್ ಕಳ್ಕೊಂಡು, ಡೇವಿಡ್ ಬ್ರೇಸ್ ಅವರು 53 ರನ್ ಹೊಡೆದು, ರುದರ್ಫೋರ್ಡ್ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ, ವೆಸ್ಟ್ ಇಂಡೀಸ್ ಪ್ಲೇಯರ್, 50 ಬಾಲಿಗೆ 74 ರನ್ ಹೊಡೆದು. ಇನ್ನು ಬೇರೆ ಯಾವುದೇ ಬ್ಯಾಟ್ಸ್ಮನ್ನಿಂದ 2 ಅಂಕಿ ಸ್ಕೋರ್ ಬಂದಿಲ್ಲ. ಎಲ್ಲ ತುಂಬ ಜನ 0ಗೆ ಔಟ್ ಆದರು. ಕೆಲವೊಂದು ಜನ 4-7 ರನ್ನಿಗೆ ಹೊಡೆದ್ರು. ಕೇವಲ ಡೇವಿಡ್ ಬ್ರೆಸಿಸ್ ಹಾಗೂ ರುದರ್ಫೋರ್ಡ್ ಅವರು ಮಾತಾಡಿದ್ದು. ಹಾಗೆ ರುದರ್ಫೋರ್ಡ್ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ಇನ್ನು ಬಾಲಿಂಗ್ನಲ್ಲಿ ಡೇನ್ ವೆರೆಲ್ ಅವರು 2 ವಿಕೆಟ್, ಮುಲ್ಡರ್ ಅವರು 2 ವಿಕೆಟ್ ತೊಗೊಂಡ್ರು. ಇನ್ನು ಚೇಸಿಂಗ್ ಬಂದಿದ್ದ ಜೋಬರ್ ಸೂಪರ್ ಕಿಂಗ್ಸ್ ಅವರು 20 ಓವರ್ಗಳಲ್ಲಿ 8 ವಿಕೆಟ್ ಕಳ್ಕೊಂಡು ಕೇವಲ 122 ರನ್ ಅಷ್ಟೇ ಹೊಡೆದ್ರು ಅಂತ ಹೇಳ್ಬೋದು. ಯಾರಿಂದ ಅಷ್ಟೊಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಡೀನ್ ಫಾರ್ಚೂನ್ ಅವರು 31 ಬಾಲಿಗೆ 44 ಹೊಡೆದ್ರು. ಹಾಗೆ ಲೂಯಿಸ್ ಡಿ ಪೋಲಿ ಅವರು 17 ಬಾಲಿಗೆ 22 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಲಿಜಾರ್ಡ್ ವಿಲಿಯಮ್ಸನ್ ಅವರು 3 ವಿಕೆಟ್ ಪಡ್ಕೊಂಡ್ರು. ಕೇಶವ್ ಮಹಾರಾಜ್ ಅವರು 3 ವಿಕೆಟ್ ಪಡ್ಕೊಂಡ್ರು. ಒಂದು ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು. ಇನ್ನು ರುದರ್ಫೋರ್ಡ್ ಅವರ ಉತ್ತಮ ಬ್ಯಾಟಿಂಗ್ ಪ್ರದರ್ಶನಕ್ಕೆ ಅವರಿಗೆ ಮ್ಯಾಚ್ ಕೂಡ ದೊರೀತು ಅಂತ ಹೇಳ್ಬೋದು. ಅವರು 74 ರನ್ ಹೊಡೆದಿದ್ರು 50 ಬಾಲಿಗೆ. ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟಿದ್ರು ಅಂತಲೂ ಹೇಳ್ಬೋದು. ಹಾಗೆ ಇನ್ನು ನೆಕ್ಸ್ಟ್ ವಿಷಯ, ಇವತ್ತು ಸೂಪರ್ ಸ್ಮ್ಯಾಶಲ್ಲಿ ಒಟಾಂಗೋ ಹಾಗೂ ನಾರ್ತನ್ ನೈಟ್ಸ್ 22ನೇ ಮ್ಯಾಚ್ ಇತ್ತು. ಇದು ಡೊಂಜಿಲಿನ್ ಗ್ರೌಂಡಲ್ಲಿತ್ತು. ಹಾಗೂ ಒಟಾಂಗೋ ಅವರು ಟಾಸ್ ವಿನ್ ಆಗಿ ಚೇಸಿಂಗ್ ಕೂಡ ಆಪ್ಟ್ ಮಾಡ್ಕೊಂಡಿದ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ನಾರ್ತನ್ ರೈಟ್ಸ್ ಅವರು 20 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು 231 ಹೊಡೆದ್ರು. ಕಾಂಟೆ ಡಿ ಕ್ಲಾರ್ಕ್ ಅವರು ನಾಟ್ ಔಟ್ ಆಗದೆ 100 ರನ್ ಹೊಡೆದ್ರು 54 ಬಾಲಿಗೆ. ಬ್ರೆಟ್ ಹ್ಯಾಂಪ್ಟನ್ ಅವರು ಓಪನರ್ 32 ಬಾಲಿಗೆ 53 ಹೊಡೆದ್ರು. ಒಂದು ಒಳ್ಳೆ ಓಪನಿಂಗ್ ಕೊಟ್ಟರು. ಹಾಗೆ ಜೋ ಕಾರ್ಟರ್ ಅವರು 13 ಬಾಲಿಗೆ 22, ರಾಬರ್ಟ್ ಒರ್ಡಿನಲ್ ಅವರು 19 ಬಾಲಿಗೆ 41 ರನ್ ಹೊಡೆದು ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. ಬಾಲಿಂಗ್ನಲ್ಲಿ ಟೋರಿ ಜಾನ್ಸನ್ 1, ಡಾರ್ನ್ ಫೆನ್ಸ್ ಅವರು 1, ಡೇನ್ ಲೋಕ್ಸ್ ಅವರು 1 ವಿಕೆಟ್ ಪಡ್ಕೊಂಡ್ರು. ಚೇಸಿಂಗ್ ಬಂದಿತ್ತು. ಒಟಾಂಗೋ ಅವರು ಒಂದು ಒಳ್ಳೆ ಪ್ರದರ್ಶನ ಕೊಟ್ಟರು. ಆದರೆ ಪೂರ್ತಿಯಾಗಿ ರನ್ ಚೇಸನ್ನು ಬೆನ್ನಟ್ಟಲು ವಿಫಲ ಆದರು ಅಂತ ಹೇಳ್ಬೋದು. 20 ಓವರ್ಗಳಲ್ಲಿ 8 ವಿಕೆಟ್ ಕಳ್ಕೊಂಡು 200 ರನ್ ಗಳಿಸಿದ್ರು ಅಷ್ಟೇ. ಜೇಕಬ್ ಕನುಂಗ್ ಅವರು 38, ಮ್ಯಾಕ್ಸ್ ಚೂ ಅವರು 37, ಟೋರಿ ಜಾನ್ಸನ್ ಅವರು 66, ಹಾಗೆ ಜೇಕ್ ಗಿಬ್ಸನ್ ಅವರು 35 ರನ್ ಹೊಡೆದರು ಅಂತ ಹೇಳ್ಬೋದು. ಬಾಲಿಂಗ್ನಲ್ಲಿ ಸ್ಕಾಟ್ ಕುಗ್ಲಿಂಗನ್ ಅವರು 3 ವಿಕೆಟ್, ಜಾಕ್ ಗಿಬ್ಸನ್ ಅವರು 3 ವಿಕೆಟ್ ಪಡ್ಕೊಂಡ್ರು. ಇನ್ನು ಕ್ಯಾಂಟೆ ಡಿ ಕ್ಲಾರ್ಕ್ ಅವರ ಪ್ರದರ್ಶನಕ್ಕೆ ಅವರಿಗೆ ಮ್ಯಾಚ್ ಕೂಡ ದೊರೀತು. ಹಾಗೆ ನಾರ್ತನ್ ನೈಟ್ಸ್ ಅವರು 31ರಿಂದ ಈ ಪಂದ್ಯವನ್ನು ಕೂಡ ಗೆದ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ನಿನ್ನೆ ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾ ಅಂಡರ್-19 ವರ್ಸಸ್ ಬಾಂಗ್ಲಾದೇಶ ಅಂಡರ್-19 ಮ್ಯಾಚ್ ಇತ್ತು. ಜಿಂಬಾಬ್ವೆಲಿ ನಡೀತಿರೋದು. ಬಾಂಗ್ಲಾದೇಶ ಅಂಡರ್-19 ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ಪಡ್ಕೊಂಡಿದ್ರು ಅಂತ ಹೇಳ್ಬೋದು. ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ ಇಂಡಿಯಾ ಅಂಡರ್-19 ಅವರು 48.4 ಓವರ್ಗಳಲ್ಲಿ 238 ರನ್ನಿಗೆ ಆಲ್ಔಟ್ ಆದರು. OBS ಸೂರ್ಯವಂಶಿ ಅವರು 67 ಬಾಲಿಗೆ 72 ಹೊಡಿತಾರೆ. ಹಾಗೆ ಕುಂದು ಅವರು ವಿಕೆಟ್ ಕೀಪರ್ 112 ಬಾಲಿಗೆ 80 ಹೊಡಿತಾರೆ. ಬೇರೆ ಯಾರಿಂದ ಅಷ್ಟೊಂದು ಉತ್ತಮ ಪ್ರದರ್ಶನ ಬರೋದಿಲ್ಲ. ಇನ್ನು ಬಾಂಗ್ಲಾದೇಶ ಆಲ್-ಫಾಯಿದ್ ಅವರು 5 ವಿಕೆಟ್ ತೊಗೊತಾರೆ. ಇನ್ನು ಚೇಸಿಂಗ್ ಬಂದಿದ್ದ ಬಾಂಗ್ಲಾದೇಶ ಅವರು 28.3 ಓವರ್ಗಳಲ್ಲಿ 146 ರನ್ನಿಗೆ ಆಲ್ಔಟ್ ಆಗ್ತಾರೆ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿತ್ತು ಸೆಕೆಂಡ್ ವಿಕೆಟ್ಗೆ MD ರಾಫ್ ಹಾಗೂ MD ಅಜಿಜುಲ್ ಅವ್ರದ್ದು. ಆದರೆ ನೆಕ್ಸ್ಟು ಉತ್ತಮ ಬಾಲಿಂಗ್ ಪ್ರದರ್ಶನ ಕೊಟ್ಟ ವಿವಾನ್ ಮಲ್ಹೋತ್ರಾ ಅವರು 4 ಓವರಿಗೆ 14 ರನ್ ಕೊಟ್ಟು 4 ವಿಕೆಟ್ ತೊಗೊತಾರೆ. ಈ ಪ್ರದರ್ಶನಕ್ಕೆ ಅವರಿಗೆ ಮ್ಯಾಚ್ ಕೂಡ ದೊರೆಯುತ್ತೆ ಅಂತ ಹೇಳ್ಬೋದು. ಈ ಮಳೆ ಬಂದು ಟಾರ್ಗೆಟ್ ಕೂಡ 29 ಓವರಿಗೆ 165 ಕೊಟ್ಟಿದ್ರು. ಒಂದು ಒಳ್ಳೆ ಪ್ರದರ್ಶನ ಕೊಟ್ಟು ಇಂಡಿಯಾ ಅಂಡರ್-19 ಅವರು 2 ಮ್ಯಾಚ್ ವಿನ್ ಆಗಿ ಕ್ವಾಲಿಫೈ ಆದರು ನೆಕ್ಸ್ಟ್ ರೌಂಡಿಗೆ. ಹಾಗೆ ಇನ್ನೂ ಒಂದು ಮ್ಯಾಚ್ ಇದೆ ಅಂತ ಹೇಳ್ಬೋದು ಲೀಗಲ್ಲಿ. ಇನ್ನೊಂದು ಮ್ಯಾಚಲ್ಲಿ ಜಪಾನ್ ಅಂಡರ್-19 ವರ್ಸಸ್ ಶ್ರೀಲಂಕಾ ಅಂಡರ್-19 ಇತ್ತು. ಶ್ರೀಲಂಕಾ ಅಂಡರ್-19 ಅವರು 203 ರನ್ನಿಂದ ಈ ಮ್ಯಾಚನ್ನು ಗೆದ್ದರು ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿಯಾಗಿತ್ತು. ಧನ್ಯವಾದಗಳು.